ಕೆಲವೇ ಕ್ಷಣಗಳಲ್ಲಿ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಲಿದ್ದಾರೆ. ರಾಷ್ಟ್ರಪತಿಗಳ ಭಾಷಣಕ್ಕೆ ಪ್ರಧಾನಿ ಮೋದಿಯಿಂದ ವಂದನಾ ನಿರ್ಣಯ. ವಿಪಕ್ಷಗಳ ಒಂದೊಂದು ಆರೋಪಕ್ಕೆ ಪ್ರಧಾನಿ ಉತ್ತರ ಕೊಡೋ ಸಾಧ್ಯತೆ ಇದೆ. ನಿನ್ನೆ ಸರ್ಕಾರದ ವಿರುದ್ಧ ಸರಣಿ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ ಮಾಡಿದ ಆರೋಪಗಳಿಗೆ ಇವತ್ತು ಮೋದಿ ಉತ್ತರ ಕೊಡೋ ಸಾಧ್ಯತೆ ಇದ್ದು, ನಾಳೆ ದೆಹಲಿಯಲ್ಲಿ ಮತದಾನದ ಹಿನ್ನೆಲೆ ಮೋದಿ ಭಾಷಣ ಕುತೂಹಲ ಪಡ್ಕೊಂಡಿದೆ. ಕುಂಭಮೇಳದ ಕಾಲ್ತುಳಿತದ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ಈಗಷ್ಟೇ ಪಾರ್ಲಿಮೆಂಟ್ಗೆ ಮೋದಿ ಎಂಟ್ರಿ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಾತಾಡೋರಿದ್ದಾರೆ. ಮೋದಿ ಆಗಮನದ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಇವತ್ತಿನ ಮೋದಿ ಭಾಷಣದ ಕುರಿತಾಗಿ ಕುತೂಹಲ ಹೆಚ್ಚಾಗಿದೆ. ರಾಹುಲ್ ಗಾಂಧಿ ಹಲವಾರು ಆರೋಪಗಳನ್ನ ಮಾಡಿದ್ರು. ಆ ಆರೋಪಗಳಿಗೆ ಉತ್ತರ ಸಿಗುತ್ತಾ? ಖರ್ಗೆ ಒಂದು ಗಂಭೀರ ಆರೋಪ ಮಾಡಿದ್ರು ಕುಂಭಮೇಳದ ಬಗ್ಗೆ. ಅದ್ರ ಬಗ್ಗೆ ಮೋದಿ ಏನಂತಾರೆ? ಸಿಟಿ ಡಿಫೋ ಕ್ಯಾಂಪಸ್ ಟು ಫುಲ್ ಫ್ಲೆಜೆಡ್ ಯೂನಿವರ್ಸಿಟಿ MOU MOS1 MOS2 ಕ್ಯಾಬಿನೆಟ್ ಸಚಿವರೆಲ್ಲರೂ ಇದ್ದಾರೆ. ಪ್ರಧಾನಿ ಮೋದಿ ಈಗಷ್ಟೇ ಬಂದು ಕೂತಿದ್ದಾರೆ. Here the unimplemented process should be highlighted and critically for immediate solution. The issue of 125th Constitutional Amendment Bill 2019 should also be taken care of. Memorandum Settlement 2 as the bill. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತಾಡ್ತಾರೆ. ಲೋಕಸಭೆಗೆ ಬಂದು ಈಗಷ್ಟೇ ಕೂತಿರೋದನ್ನ ನೀವು ನೋಡ್ತಾ ಇದ್ದೀರಾ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಸರಣಿ ಆರೋಪಗಳನ್ನ ಮಾಡಿದ್ವು. ಅದರಲ್ಲಿ ರಾಹುಲ್ ಗಾಂಧಿ ಮೇಲಿಂದ ಮೇಲೆ ಆರೋಪ ಮಾಡಿದ್ರು. ಅದಕ್ಕೆ ಇವತ್ತು ಮೋದಿಯಿಂದ ಉತ್ತರ ಸಿಗುವ ಸಾಧ್ಯತೆ ಇದೆ. ನಾಳೆ ದೆಹಲಿಯಲ್ಲಿ ಮತದಾನ ಇದೆ. ಆ ಹಿನ್ನೆಲೆಯಲ್ಲೂ ಇವತ್ತು ಮೋದಿ ಭಾಷಣ ಕುತೂಹಲ ಮೂಡಿಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ಪ್ರಧಾನಿ ಮೋದಿಯಿಂದ ವಂದನಾ ನಿರ್ಣಯ. ಇನ್ನು ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಚೀನಾ ಆಕ್ರಮಣ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಅದರ ವಿರುದ್ಧವೂ ಕೂಡ ಇವತ್ತು ಪ್ರಧಾನಿ ಉತ್ತರ ಕೊಡೋ ಸಾಧ್ಯತೆ ಇದೆ. ಲೋಕಸಭೆಯ ಲೈವ್ ವಿಜುವಲ್ಸ್ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಲೋಕಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಬಂದು ಕೂತಿದ್ದಾರೆ. ರಾಹುಲ್ ಗಾಂಧಿ ಚೀನಾ ವಿಷಯದಲ್ಲಿ ಮೋದಿ ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡಿದ್ರು. ಚೀನಾ ಸೇನೆ ಭಾರತದ ಒಳಗೆ 4,000 ಚದರ ಕಿಲೋಮೀಟರ್ ಆಕ್ರಮಿಸಿದೆ. ಪ್ರಧಾನಿ ಇದನ್ನ ತಿರಸ್ಕರಿಸಿದ್ರು. ಸೇನೆ ಅವರ ಹೇಳಿಕೆ ವಿರುದ್ಧವಾಗಿದೆ ಅಂತ ಆರೋಪ ಮಾಡಿದ್ರು. ಇದರ ಜೊತೆಗೆ ಟ್ರಂಪ್ ಪ್ರಮಾಣಕ್ಕೆ ಆಹ್ವಾನ ನೀಡುವಂತೆ ವಿದೇಶಾಂಗ ಸಚಿವರು ಒತ್ತಡ ಹಾಕಿದ್ರು ಅಂತ ಕೂಡ ಆರೋಪ ಮಾಡಿದ್ರು. ವಿದೇಶಾಂಗ ಸಚಿವರನ್ನ ಹಲವು ಬಾರಿ ಅವರು ಕಳಿಸಿ ಒತ್ತಡ ಹಾಕಿಸಿದ್ದಾರೆ. ಈ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಮಾಡಿರುವ ಆರೋಪ. ಆ ಆರೋಪಗಳಿಗೆ ಇವತ್ತು ಮೋದಿಯ ಉತ್ತರ ಏನಾಗಿರುತ್ತೆ? ಮಹಾಕುಂಭಮೇಳದ ಬಗ್ಗೆ ಖರ್ಗೆ ಕೂಡ ಆರೋಪ ಮಾಡಿದ್ರು. 30 ಜನ ಅಲ್ಲ, 1000ಕ್ಕೂ ಹೆಚ್ಚು ಜನ ಜೀವ ಹೋಗಿದೆ ಅನ್ನೋ ಗಂಭೀರ ಆರೋಪ ಮಾಡಿದ್ರು. ಆ ಆರೋಪಕ್ಕೆ ಉತ್ತರ ಸಿಗುತ್ತಾ? ಲೋಕಸಭೆಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಬಂದು ಕೂತಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ತಮ್ಮ ಮಾತು ಆರಂಭಿಸುತ್ತಾರೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.